ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿಗಳೇ, ಸ್ಪೆಷಲಿ SLC ಓದುತ್ತಿರುವಂಥ ವಿದ್ಯಾರ್ಥಿಗಳೇ. ಸೊ LBA ನಲ್ಲಿ 100th ಕ್ವಶನ್ನು ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 2 ಅಂತ ಪ್ರೂವ್ ಮಾಡಬೇಕು. ಸೊ ಇದು 100th ಕ್ವಶನ್ ಆಗಿರುತ್ತೆ. ಟ್ರಿಗ್ನೋಮೆಟ್ರಿ ಚಾಪ್ಟರಲ್ಲಿ ಬರುವಂಥದ್ದು 3 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಎರಡು ಐಡೆಂಟಿಟೀಸ್ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಲ್ಲ, ನಾರ್ಮಲ್ ಐಡೆಂಟಿಟೀಸ್. ಓಕೆ, ಯಾವ್ದ್ಯಾವುದು ಅಂತ ಅಂದರೆ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಏನಾಗುತ್ತೆ ಅಂತ ಗೊತ್ತಿರಬೇಕು. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ. ಇದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ನ ಐಡೆಂಟಿಟಿ. ಅದೇ ಥರ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ನ ಐಡೆಂಟಿಟಿ ಏನಾಗುತ್ತೆ ನೋಡೋಣ, ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ. ಇದು ಐಡೆಂಟಿಟಿ, ಜನರಲ್ ಐಡೆಂಟಿಟಿ. 9th ಸ್ಟ್ಯಾಂಡರ್ಡಲ್ಲಿ ನೀವು ಪಾಲಿನಾಮಿಯಲ್ಸಲ್ಲಿ ಓದಿರ್ತೀರ. ಆ ಐಡೆಂಟಿಟಿ ನಾವಿಲ್ಲಿ ಯೂಸ್ ಮಾಡ್ಕೋತೀವಿ. ಹಾಗಾದರೆ ಈಗ ಸೊಲ್ಯೂಷನ್ ನೋಡ್ತಾ ಹೋಗೋಣ, ಹೇಗೆ ಸಾಲ್ವ್ ಮಾಡೋದು ಯೂಸಿಂಗ್ ದೀಸ್ ಐಡೆಂಟಿಟಿ ಅಂತ. ನೋಡಿ, ಇಲ್ಲಿ ಹೇಗಿದೆ ಇದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇದೆ. ಅದೇ ಥರ ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಥರ ಇದೆ. ಸೊ ಏನು ಮಾಡ್ತೀನಿ, ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀನಿ. ನೋಡಿ, ಎಕ್ಸ್ ಜಾಗದಲ್ಲಿ ಏನಿದೆ, ಕಾಸ್ ಇದೆ. ಸೊ ಏನು ಮಾಡ್ತೀನಿ, ಈ LHSನ ಬರ್ಕೊತಾ ಹೋಗ್ತೀನಿ. ನೋಡಿ, ಎಕ್ಸ್ ಪ್ಲಸ್ ವೈ ಅಂದರೆ ಎಕ್ಸ್ ಅಂದರೆ ಕಾಸ್ ಥೀಟಾ ಪ್ಲಸ್ ವೈ ಅಂತ ಅಂದರೆ ಸೈನ್ ಥೀಟಾ. ಓಕೆ, ಬ್ರಾಕೆಟ್ ಕ್ಲೋಸ್ ಮಾಡಿದೆ. ಈಗೇನು ಮಾಡಬೇಕು, ಈ ಸೈಡ್ ಬರೀಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಎಕ್ಸ್ ವೈ. ಮೈನಸ್ ಎಕ್ಸ್ ಅಂತ ಅಂದರೆ ಕಾಸ್ ಥೀಟಾ, ವೈ ಅಂತ ಅಂದರೆ ಸೈನ್ ಥೀಟಾ. ಓಕೆ, ಸೊ ಇದಿಷ್ಟು ಜಸ್ಟ್ ನಾನು ಏನು ಮಾಡಿದ್ದೀನಿ, ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾನ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡಿದ್ದೀನಿ. ಈಗೇನು ಮಾಡ್ತೀನಿ ನೋಡಿ, ಕೆಳಗಡೆ ಏನಿದೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇದೆ. ಸೊ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಬರ್ಕೊಂಡೆ. ಓಕೆ, ಈಗ ಅದೇ ಥರ ಸೆಕೆಂಡ್ ಟರ್ಮ್, ಈಗ ಇದಿಷ್ಟು ಮಾಡಿದ್ವಿ. ಸೆಕೆಂಡ್ ಟರ್ಮ್ ಪ್ಲಸ್ ಇದೆ, ಪ್ಲಸ್ ಹಾಕ್ಕೊತೀನಿ. ಓಕೆ, ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಂಡಿದ್ದೀನಿ. ಈಗ ಸಾಲ್ವ್ ಮಾಡ್ತಾ ಬರೋಣ. ಇದು ಯಾವ ಥರ ಇದೆ ನೋಡಿ, ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ, ಎಕ್ಸ್ ಮೈನಸ್ ವೈ, ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಥರ ಇದೆ. ಸೊ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಏನು ಮಾಡ್ತೀವಿ, ಎಕ್ಸ್ ಮೈನಸ್ ವೈ ಈ ಥರ ಹಾಕ್ಕೊತಾ ಹೋಗ್ತೀವಿ. ಎಕ್ಸ್ ಮೈನಸ್ ವೈ ಅಂತ ಅಂದ್ರೇನು, ಎಕ್ಸ್ ಅಂದರೆ ಕಾಸ್ ಥೀಟಾ ಮೈನಸ್ ವೈ ಅಂತ ಅಂದರೆ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಆಯಿತು. ಬ್ರಾಕೆಟ್ ಕ್ಲೋಸ್. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಅಂತ ಅಂದರೆ ನೋಡಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಎಕ್ಸ್ ವೈನ ಮಾಡಬೇಕು. ಎಕ್ಸ್ ವೈ ಅಂತ ಅಂದರೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಓಕೆ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ತೇನೆ. ಹೋಲ್ ಡಿವೈಡೆಡ್ ಬೈ ಏನಿದೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಸೊ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಹಾಕೊಂಡಿದ್ದೀನಿ. ಈಗ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಸೊ ಇಲ್ಲಿ ನೋಡಿ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇದೆ, ಡಿವೈಡೆಡ್ ಬೈ ಇಲ್ಲೂ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇದೆ, ಕ್ಯಾನ್ಸಲ್ ಆಯಿತು. ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಎರಡು ಏನಾಯಿತು, ಕ್ಯಾನ್ಸಲ್ ಆಯಿತು. ಈಗ ಏನು ಉಳಿಯುತ್ತೆ ಅಂತ ನೋಡೋಣ. ಈಗ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿನ ನೆನ್ಪು ಮಾಡ್ಕೊಳ್ಳೋಣ. ಸೊ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಏನು ಹೇಳುತ್ತೆ ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಆಗುತ್ತೆ. ಓಕೆ, ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇವೆರಡು ಸೇರಿಸಿ ನಾನು ಏನಂತ ಬರಿಬೋದು, ಈಗ 1 ಅಂತ ಬರಿಬೋದು. ಇವೆರಡನ್ನ ಸೇರಿಸಿ 1 ಅಂತ ಬರೆದಿದ್ದೀನಿ. 1 ಮೈನಸ್ ಇಲ್ಲೇನಿದೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇದೆ. ಓಕೆ, ಈಗೇನು ಮಾಡ್ತೀನಿ, ಪ್ಲಸ್ ಇದೆ, ಪ್ಲಸ್ ಹಾಕ್ಕೊತೀನಿ. ಇಲ್ಲೇ ನೋಡಿದೆ ನೋಡಿ, ಮತ್ತೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇದೆ. ಅವೆರಡನ್ನು ಸೇರಿಸಿ ಏನಂತ ಬರಿಬೋದು, ನಾನು 1 ಅಂತ ಬರಿಬೋದು. ಪ್ಲಸ್ ಏನಿದೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇದೆ. ಸೊ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಬರೆದೆ. ಈಗ ನೋಡಿ ಮತ್ತೇನು ಕ್ಯಾನ್ಸಲ್ ಆಗುತ್ತೆ ಅಂತ. ಈಗ 1 ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇವೆರಡು ಏನಾಯಿತು, ಮೈನಸ್ಸು ಪ್ಲಸ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಈಗ ಏನು ನೋಡಿದೆ ನೋಡಿ, ಇಲ್ಲಿ 1 ನೋಡಿದೆ, ಇಲ್ಲಿ 1 ನೋಡಿದೆ. 1 ಪ್ಲಸ್ 1 ಪ್ಲಸ್ 1 ಅಂದರೆ ಎಷ್ಟಾಯಿತು, 2 ಆಯಿತು. ಹಾಗಾದರೆ 2 ಹಾಗಾದರೆ ಏನು, ನಮಗೆ 2 ಈಸ್ RHS. ನೋಡಿ, ನಾವು ಅದನ್ನೇ ಪ್ರೂವ್ ಮಾಡಬೇಕಿತ್ತು, 2 ಅಂತ ಪ್ರೂವ್ ಮಾಡಬೇಕಿತ್ತು. ಇದೇ ರೀತಿಯ SLC ಸೊಲ್ಯೂಷನ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು ವಿದ್ಯಾರ್ಥಿಗಳು.